ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ನ ಸೈಕೋಪಾತ್ ಪ್ರೀತಿಯಿಂದ ಬೇಸತ್ತಿರುವ ಜಾಹ್ನವಿ ನಿಜ ಬಣ್ಣವನ್ನು ಮನೆಯವರ ಮುಂದೆ ಬಯಲು ಮಾಡಿದ್ದಾಳೆ. ವೆಂಕಿ ಅಮ್ಮನಿಗೆ ನೀಡುತ್ತಿದ್ದ ಚಿತ್ರಹಿಂಸೆಯನ್ನು ಪತ್ತೆ ಹಚ್ಚಿ ಅವನ ಕ್ರೌರ್ಯವನ್ನು ವಿರೋಧಿಸಿ ತನ್ನ ಮಂಗಳಸೂತ್ರವನ್ನೇ ತೆಗೆದು ಕೈಗೆ ಇಟ್ಟಿದ್ದಾಳೆ. ಇದ್ದರೆ ಇಂಥ ಗಂಡ ಇರಬೇಕು, ನನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಬೇಕು ಎಂದು ಎಷ್ಟು ಹೆಣ್ಮಕ್ಳು ಅಂದುಕೊಂಡಿದ್ದು ಲಕ್ಷ್ಮೀ ನಿವಾಸ ಜಯಂತನ ನೋಡಿ. ಆತ ಪತ್ನಿ ಜಾಹ್ನವಿಗೆ ತೋರುತ್ತಿದ್ದ ಪ್ರೀತಿ ನೋಡಿ ಫಿದಾ ಆದವರೇ ಹೆಚ್ಚು. ಆದರೆ ಯಾವತ್ತೂ ಇದು ಪ್ರೀತಿ ಅಲ್ಲ, ಬದಲಿಗೆ ಸೈಕೋಪಾತ್ ಪ್ರೀತಿ ಎಂದು ತಿಳಿಯುತ್ತಲೇ ದೇವರೇ, ನನ್ನ ಗಂಡ ಪ್ರೀತಿ ಮಾಡದಿದ್ರೂ ಪರವಾಗಿಲ್ಲ, ಜಯಂತ್ನಂಥ ಗಂಡ ಬೇಡಪ್ಪ ಎಂದು ಅದೇ ಯುವತಿಯರು ಬೇಡಿಕೊಂಡ್ರು. ಅಂಥ ಕ್ಯಾರೆಕ್ಟರ್ ಲಕ್ಷ್ಮೀ ನಿವಾಸ ಜಯಂತದ್ದು. ಇದೀಗ ಆತನದ್ದೇ ಭಾಷೆಯಲ್ಲಿ ಅವನಿಗೆ ತಿರುಗೇಟು ನೀಡುತ್ತಿದ್ದಾಳೆ ಜಾಹ್ನವಿ. ಅದೇನೇ ಇದ್ದರೂ ಈ ಜೋಡಿ ಎಂದರೆ ಸೀರಿಯಲ್ ಪ್ರೇಮಗಳಿಗೆ ಅದೇನೋ ಒಂಥರ ಖುಷಿ. ಆದರೆ ಈಗ ಜಾಹ್ನವಿ ಮತ್ತು ಜಯಂತ್ ಬಾಳಲ್ಲಿ ಬಿರುಗಾಳಿ ಬಂದಿದೆ. ಇಬ್ಬರು ಬೇರೆ ಬೇರೆ ಆಗುತ್ತಾರಾ ಎನ್ನುವ ಸಂದೇಹ ಕಾಡ್ತಾ ಇದೆ. ಇದಕ್ಕೆ ಕಾರಣ ವೆಂಕಿಯ ಅಮ್ಮನನ್ನು ಜಯಂತ್ ಬಂಧಿಸಿ ಚಿತ್ರಹಿಂಸೆ ಕೊಡ್ತಿದ್ದಾನೆ. ಇದು ಒಂದು ರೀತಿಯ ಸೈಕೋಪಾತ್ ಕೆಲಸವೇ. ತಾನು ಪ್ರೀತಿಸಿದವರನ್ನ ಬೇರೆ ಯಾರೂ ಪ್ರೀತಿಸಬಾರದು ಎನ್ನುವ ಮನೋಕಾಯಿಲೆ ಇದು. ಇದಕ್ಕಾಗಿಯೇ ವೆಂಕಿಯನ್ನ ತನಗಿಂತ ಅವನ ಅಮ್ಮ ಹೆಚ್ಚಾಗಿ ಪ್ರೀತಿಸ್ತಾಳೆ ಎನ್ನುವ ಕಾರಣಕ್ಕೆ ಅವಳನ್ನು ಕಿಡ್ನ್ಯಾಪ್ ಮಾಡಿಸಿ ಹಿಂಸೆ ಕೊಡ್ತಾ ಇದ್ದಾನೆ. ಅದನ್ನು ಅರಿತಿರುವ ಜಾಹ್ನವಿ ಮಾರು ವೇಷದಲ್ಲಿ ಹೋಗಿ ವೆಂಕಿ ಅಮ್ಮನನ್ನು ಬಿಡಿಸ್ತಾಳೆ. ಅಲ್ಲಿಗೆ ಬಂದಿರುವ ಜಯಂತ್ಗೆ ಸತ್ಯ ಹೇಳಿದ್ದಾಳೆ. ಮನೆಯಲ್ಲಿ ಇರುವ ಎಲ್ರಿಗೂ ಜಯಂತ್ನ ನಿಜ ಗುಣವನ್ನು ಬಯಲು ಮಾಡಿದ್ದಾಳೆ. ಮನುಷ್ಯ ರೂಪದಲ್ಲಿರುವ ರಾಕ್ಷಸ ಇವರು ಎಂದಿದ್ದಾಳೆ. ತಾನು ಇನ್ನು ಇವರ ಜೊತೆಯಲ್ಲಿ ಬಾಳಲ್ಲ ಎಂದು ಮಂಗಳಸೂತ್ರವನ್ನು ಜಯಂತ್ ಕೈಗೆ ಇಟ್ಟಿದ್ದಾಳೆ. ತನ್ನಿಂದ ಅವರ ಜೊತೆ ಬದುಕಲು ಸಾಧ್ಯವಿಲ್ಲ ಎಂದಿದ್ದಾಳೆ. ಸೀರಿಯಲ್ ಮುಗಿಯುವ ಟೈಮ್ ಬಂತ. ವಿಶ್ವನ ಅಮ್ಮನನ್ನು ಜಯಂತ್ ಕೊಲೆ ಮಾಡಿರುವ ವಿಷಯ ಗೊತ್ತಾದರೆ ಅವನಿಗೆ ಜೈಲು ಪಕ್ಕ. ಅಲ್ಲಿಗೆ ಸೀರಿಯಲ್ ಮುಗಿಯುತ್ತಾ ಎನ್ನುವ ಸಂದೇಹ ಕೂಡ ಕಾಡ್ತಾ ಇದೆ. ಸ್ನೇಹಿತರೆ, ನೀವು ಕೂಡ ಈ ಒಂದು ಧಾರಾವಾಹಿ ನೋಡ್ತೀರಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.